ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ತೆನ್ನಿಹಳ್ಳಿ ಗ್ರಾಮದಲ್ಲಿ 145 ನರೇಗಾ ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ರಾಮನವಮಿ ನಿಮಿತ್ತ ಶ್ರೀರಾಮ್ ಮಂದಿರದಲ್ಲಿ ವಿಶೇಷ ಪೂಜೆ. ವಿದ್ಯಾನಗರದ ಸಾಯಿ ಟೆಂಪಲ್ನಲ್ಲಿ ಅನ್ನ ಸಂತರ್ಪಣೆ. ಕೀರ್ತಿನಗರದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಹಬ್ಬದ ವಾತಾವರಣ. ತನ್ನಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದುಡಿಯೋಣ ಬಾ ಅಭಿಯಾನದ ಅಂಗವಾಗಿ ನರೇಗಾ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಇಂಡಿ ತಾಲೂಕಿನ ತೆನ್ನಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹಳ್ಳದ ಹುಳು ತೆಗೆಯುವ ಕಾಮಗಾರಿ ನಡೆದಿದ್ದು, ದುಡಿಯೋಣ ಬಾ ಅಭಿಯಾನ, ರೋಜ್ಗಾರ್ ದಿನಾಚರಣೆ ಮತ್ತು ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ನರೇಗಾ ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ಯೋಜನೆಯಲ್ಲಿ 8 ಜನ ವಿಶೇಷ ಚೇತನರು, 23 ಜನ ಹಿರಿಯ ನಾಗರಿಕರು, 98 ಜನ ಮಹಿಳೆಯರು ಹಾಗೂ 47 ಜನ ಪುರುಷರು ಸೇರಿದಂತೆ ಒಟ್ಟು 145 ಜನ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ದುಡಿಯೋಣ ಬಾ ಅಭಿಯಾನದ ಯಶಸ್ವಿಗೆ ಕೂಲಿ ಕಾರ್ಮಿಕರ ಪರಿಶ್ರಮವೇ ಕಾರಣವಾಗಿದೆ. ಇದೇ ವೇಳೆ ಪಂಚಾಯಿತಿಯ ಸಹಾಯಕ ನಿರ್ದೇಶಕ ಸಂಜಯ್ ಕಡ್ಗೇಕರ್, ತಾಂತ್ರಿಕ ಸಂಯೋಜಕ ಸಂಜೀವ್ ಬಿರಾದಾರ್, ಐಇಸಿ ಸಂಯೋಜಕಿ ಡಾಕ್ಟರ್ ಜ್ಞಾನಜ್ಯೋತಿ ಚಾಂದ್ಕೋಟೆ ಹಾಗೂ ಪಂಚಾಯಿತಿ ಸಿಬ್ಬಂದಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಸೇರಿದಂತೆ ಮತ್ತಿತರರಿದ್ದರು. ನಾಡಿನೆಲ್ಲೆಡೆ ಇಂದು ರಾಮನವಮಿ ಸಡಗರ ಮನೆ ಮಾಡಿದೆ. ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತಿದೆ. ಬಗೆ ಬಗೆಯ ಹೂಗಳಿಂದ ದೇವಸ್ಥಾನವನ್ನು ಅಲಂಕರಿಸಿ ಭಕ್ತಾದಿಗಳ ಕಣ್ಮನ ಸೆಳೆಯುವಂತೆ ಮಾಡಿದೆ. ಶ್ರೀರಾಮ್ ನವಮಿ ಭಾರತಾದ್ಯಂತ ಆಚರಿಸಲ್ಪಡುವ ಸಂಭ್ರಮದ ಹಬ್ಬಗಳಲ್ಲಿ ಒಂದು. ಮರ್ಯಾದೆ ಪುರುಷೋತ್ತಮ ಶ್ರೀರಾಮ್ ದೇವರ ಜನ್ಮದಿನವನ್ನಾಗಿ ಶ್ರೀರಾಮ್ ನವಮಿಯನ್ನು ಆಚರಿಸಲಾಗುತ್ತದೆ. ರಾಮ್ ನವಮಿ ಅಂಗವಾಗಿ ನಗರದ ಶ್ರೀರಾಮ್ ಮಂದಿರವನ್ನು ಬಾಳೆಬಚ್ಚು ಹಾಗೂ ಚೆಂಡು ಹೂಗಳಿಂದ ಅಲಂಕರಿಸಲಾಗಿತ್ತು. ಬೆಳಗಿನ ಜಾವ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅಪಾರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ದರ್ಶನಕ್ಕೆ ಆಗಮಿಸಿದರು. ಬಿಸಿಲಲ್ಲಿ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ತಂಪು ಪಾನಿ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ವೇಳೆ ಅವಿನಾಶ್ ಮಾತನಾಡಿ, ರಾಮ ಮಂದಿರ 100 ವರ್ಷದ ಹಿಂದಿನ ದೇವಸ್ಥಾನವಾಗಿದೆ. 100 ವರ್ಷದಿಂದ ಏನು ಪರಂಪರೆ ನಡೆದಿದೆ, ಅದೇ ಪರಂಪರೆಯನ್ನು ನಾವು 9 ದಿನ ರಾಮಾಯಣ ವಚನವನ್ನು, ಕಥೆಯನ್ನು ಇಲ್ಲಿ ಹೇಳುತ್ತೇವೆ. ಮೈಸೂರಿನ ಸಮಾಜದ ಹೆಣ್ಣು ಮಕ್ಕಳೆಲ್ಲ ಪಾದ ಪೂಜೆ ಮಾಡುವುದಾಗಿ ತಿಳಿಸಿದರು. ನಮಸ್ಕಾರ ರೀ. ಶ್ರೀರಾಮನವಮಿ ಹಬ್ಬದ ಎಲ್ಲ ಜನತೆಗೆ ಶುಭಾಶಯಗಳು. ಶ್ರೀ ರಾಮ ಮಂದಿರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದು 100 ವರ್ಷ ಹಿಂದಿಂದು ಗುಡಿ. 100 ವರ್ಷದಿಂದ ಏನು ಪರಂಪರೆ ನಡೆದೈತಿ, ಅದೇ ಪರಂಪರೆಯಾಗಿ ನಾವು 9 ದಿನ ರಾಮಾಯಣ ವಚನವನ್ನು, ಕಥೆಯನ್ನು ಇಲ್ಲಿ ಹೇಳ್ತೇವೆ. ನಮ್ಮ ಸಮಾಜದ, ಮಹೇಶ್ವರಿ ಸಮಾಜದ ಹೆಣ್ಮಕ್ಳು ಅದು ಪಾಠ ಪೂಜೆ ಮಾಡ್ತಾರೆ ಹಗಲು ಮತ್ತು ಸಂಜೆಕ್ಕೆ. ಮತ್ತು 9ನೇ ದಿನ ನಾವು ಬೆಳಗ್ಗೆ ಅಭಿಷೇಕ ಮತ್ತು 12 ಗಂಟೆಗೆ ಶ್ರೀರಾಮಜಿಯವರ ಜನ್ಮ ಆಚರಿಸ್ತೇವೆ. ಮತ್ತು ಸಂಜೆಗೆ ನಾವು ಪಲ್ಲಕ್ಕಿಯನ್ನು ತೆಗೆದು ಇಲ್ಲಿ ಒಂದು ನಮ್ಮ ಬಜಾರದ ಏನು ಮೇನ್ ರಸ್ತೆಗಳಿಂದ ಪಲ್ಲಕ್ಕಿಯನ್ನು ತಗೊಂಡು ಒಳ್ಳೆ ಗುಡಿಗೆ ತಂದು ಇಲ್ಲಿ ಎಲ್ಲರಿಗೆ ಪಲ್ಲಕ್ಕಿ ಆಶೀರ್ವಾದ ಕೊಟ್ಟು ಈ ಥರ ರಾಮನವಮಿ ಸಂಪಾದನೆ ಆಗ್ತದೆ. ನಂತರ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಘದ ಅಧ್ಯಕ್ಷರಾದ ಮಹೇಶ್ ಕುಂಬಾರ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಘದ ವತಿಯಿಂದ ರಾಮನವಮಿಗೆ ಅತ್ಯಂತ ಪ್ರಿಯವಾದ ತಂಪಾದ ಪಾನಿ ವಿತರಣೆ ಕಾರ್ಯಕ್ರಮವನ್ನು ಯೋಜನೆ ಮಾಡಲಾಗಿದೆ. ಶ್ರೀರಾಮ್ ಮಂದಿರಕ್ಕೆ ಬರುವ ಭಕ್ತರಿಗಳಿಗೆಲ್ಲ ತಂಪು ಪಾನಿಯನ್ನು ವಿತರಿಸುವುದಾಗಿ ಹೇಳಿದರು. बोलो श्री अयोध्यापति प्रभु ಶ್ರೀರಾಮಚಂದ್ರ ಕಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಘದ ವತಿಯಿಂದ ರಾಮನಿಗೆ ಅತ್ಯಂತ ಪ್ರಿಯವಾದ ತಂಪಾದ ಪಾನೀಯ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಶ್ರೀ ರಾಮ ಮಂದಿರ ಮುಂದ್ಗಡೆ ಬರುವಂಥ ಭಕ್ತರಿಗೆ ಮತ್ತು ಈ ಬಿಸಿಲಿನ ವ್ಯವಸ್ಥೆಯಿಂದಾಗಿ
ತಂಪಾದ ಪಾನೀಯ ವಿತರಣಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಕೊರೋನಾದಿಂದಾಗಿ 3 ವರ್ಷಗಳ ಕಾಲ ಏನು ಕಾರ್ಯಕ್ರಮವನ್ನು ಎಲ್ಲ ಸರ್ಕಾರ ರದ್ದು ಮಾಡಿತ್ತು, ಅದಕ್ಕೆ ಆಚರಣೆ ಮಾಡೋದಕ್ಕಾಗಿಲ್ಲ. ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಬರುವಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆಗಳಾಗದಾಗೆ ನಾವು ನೋಡ್ಕೊಳ್ತಾ ಇದ್ದೇವೆ. ಮಹಾವಿಷ್ಣುವಿನ 7ನೆಯ ಅವತಾರನಾದ ಶ್ರೀರಾಮನ ಜನ್ಮದಿನವನ್ನು ರಾಮನವಮಿ ಎಂದು ಆಚರಿಸಲಾಗುವುದು. ಅದೇ ರೀತಿ ವಿದ್ಯಾನಗರದ ಸಾಯಿಬಾಬಾ ಮಂದಿರದಲ್ಲೂ ಸಾಯಿಬಾಬಾರವರ ಜನ್ಮದಿನದ ಪ್ರಯುಕ್ತ ಅನ್ನಪ್ರಸಾದ ಹಿನ್ನೆಲೆಯಲ್ಲಿ ಜಾತ್ರೆಯನ್ನು ರದ್ದುಗೊಳಿಸಿದ್ದೆವು. ಆದ್ದರಿಂದ ಈ ವರ್ಷ ನಾವು ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದೇವೆಂದು ತಿಳಿಸಿದರು. ನಮಸ್ಕಾರ. ವಿಜಯಪುರ ನಗರದಲ್ಲಿ ವಿದ್ಯಾನಗರ ಕಾಲೋನಿಯಲ್ಲಿ ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ವಿ ರಾಮನವಮಿ ನಿಮಿತ್ತವಾಗಿ. ಕಳೆದ 2 ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಜಾತ್ರೆಯನ್ನು ನಾವು ರದ್ದುಗೊಳಿಸಿದ್ವಿ. ಆದ್ದರಿಂದ ಈ ವರ್ಷ ನಾವು ಸ್ವಲ್ಪ ಜಾತ್ರೆ ಜೋರು ಮಾಡಿದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಹಾಗೆ ಅದೇ ರೀತಿ ದರಸಲ್ಲಿ ನಾವು ಒಂದು 1 ಕ್ವಿಂಟಲ್ ಥರ ರೈಸ್ ಅದು ಮಾಡ್ತಿದ್ವಿ. ಈ ಸಲ ಅದಕ್ಕಿಂತ ಹೆಚ್ಚು ದಾನಿಗಳು ನಮಗೆ ರೈಸ್ ಇದು ಅನ್ನ ಮಾಡಲಿಕ್ಕೆ ಅದು ಎಲ್ಲ ರೀತಿ ಹೆಲ್ಪ್ ಮಾಡಿದ್ದಾರೆ. ಜಾತ್ರೆ ಈ ವರ್ಷ ಜೋರಾಗೈತಿ. ಕೋವಿಡ್ ಒಂದು ಮಹಾಮಾರಿ ಓಡಿ ಹೋಗಿದ್ರಿಂದ ನಾವು ಈ ವರ್ಷ ಜಾತ್ರೆ ಜೋರು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಗಣ್ಯಮಾನ್ಯರು ನಮ್ಮ ಜಾತ್ರೆಗೆ ಬಂದು ಭೇಟಿ ಕೊಟ್ಟು ಹೋಗ್ಯಾರ, ಇನ್ನೂ ಬರ್ಲಿಕ್ಕತ್ತಾರೆ. ಈ ಜಾತ್ರೆ ಇನ್ನೂ ವಿಜೃಂಭಣೆಯಿಂದ ಆಗಲಿ ಅಂತ ಹೇಳಿ ಎಲ್ಲರ ಕಡೆ ಆಶಿಸ್ತ ಧನ್ಯವಾದಗಳು. ನಾನು ರಶ್ಮಿ. ಕೀರ್ತಿನಗರದಲ್ಲಿ ಶಿರಡಿ ಸಾಯಿಬಾಬಾ ಜಾತ್ರಾ ನಿಮಿತ್ತವಾಗಿ ಸಿದ್ದೇಶ್ವರ್ ರಕ್ತನಿಧಿ ವಿಜಯಪುರ ಇವರ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಯಿತು. ರಾಮನವಮಿ ಪ್ರಯುಕ್ತ ಕೀರ್ತಿನಗರದಲ್ಲಿ ಶಿರಡಿ ಸಾಯಿಬಾಬಾ ಜಾತ್ರಾ ನಿಮಿತ್ತವಾಗಿ ದೇವಸ್ಥಾನವನ್ನು ಸುಂದರವಾಗಿ ಅಲಂಕರಿಸಿ ನೋಡುಗರ ಕಣ್ ಸೆಳೆಯುವಂತೆ ಮಾಡಿತು. ಬೆಳಗಿನ ಜಾವ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದರ್ಶನಕ್ಕೆ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ವೇಳೆ ಸಿದ್ದೇಶ್ವರ ರಕ್ತನಿಧಿ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ದರ್ಶನಕ್ಕೆ ಬಂದ ಭಕ್ತಾದಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯರಾದ ವೆಂಕಟೇಶ್ ಜೋಶಿ ಮಾತನಾಡಿ, 2 ವರ್ಷಗಳಿಂದ ಕೊರೋನಾದಿಂದಾಗಿ ಉತ್ಸವ ಮಾಡಿರಲಿಲ್ಲ. ಈ ಬಾರಿ ಬಹಳ ವಿಜೃಂಭಣೆಯಿಂದ ಉತ್ಸವವನ್ನು ಮಾಡುತ್ತಿದ್ದೇವೆ. ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರಸಾದ ವಿತರಣೆ ಮಾಡುತ್ತಿರುವುದಾಗಿ ತಿಳಿಸಿದರು. ಈ 2 ವರ್ಷ ಕೊರೋನಾದಿಂದ ನಾವು ಉತ್ಸವ ಮಾಡಲಿಲ್ಲ. ಈ ಸರಿ ಬಹಳ ವಿಜೃಂಭಣೆಯಿಂದ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡಸರಿಗೆ ಪ್ರಸಾದ ವಿತರಣೆ ಮಾಡ್ತಾ ಇದೆ. ಅತಿ ವಿಜೃಂಭಣೆಯಿಂದ ನಮ್ಮ ಉತ್ಸವ ಜರುಗ್ತಾ ಇದೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು ಇದಕ್ಕೆ ಕೋಆಪರೇಷನ್ ಮಾಡಿ ಎಲ್ಲರೂ ಬರಬೇಕಾಗಿ ವಿನಂತಿ. ಇದೇ ವೇಳೆ ಅಧ್ಯಕ್ಷರಾದ ಎ ಪಾರ್ಶಿ ಮಾತನಾಡಿ, ಕಳೆದ 20 ವರ್ಷಗಳಿಂದ ಸಾರ್ವಜನಿಕವಾಗಿ ಈ ಸೇವೆ ಮಾಡುತ್ತಾ ಬಂದಿದ್ದೇವೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದ ಸಾಯಿ ಮಂದಿರ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇದೆಲ್ಲವೂ ಸದ್ಭಕ್ತರು ನೀಡಿರುವ ಕಾಣಿಕೆ. ಇಷ್ಟು ದೊಡ್ಡದು ಪ್ರಮಾಣದಲ್ಲಿ ಬೆಳೆದಿರುವುದಾಗಿ ಹೇಳಿದರು. ಯಾವತ್ತು ಸಾಯಿ ಭಕ್ತರಲ್ಲಿ ವಿಜ್ಞಾಪನೆ ಬಹಳ ಜನ ಟಿವಿಯವರು ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಳೆದ 20 ವರ್ಷದಿಂದ ಈ ಸೇವಾ ಮಾಡ್ತಾ ನಾವು ಬಂದಿದ್ದೀವಿ. ಸಾರ್ವಜನಿಕವಾಗಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂಥ ಸಾಯಿ ಮಂದಿರ ಈ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇದು ಎಲ್ಲ ಸದ್ಭಕ್ತರು ನೀಡಿದ ಕಾಣಿಕೆ ಮುಖಾಂತರವಾಗಿ ಇದನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಬೆಳೆಸ್ಕೊತ ಬಂದಿದ್ದೀವಿ. ಇದಕ್ಕೆ 17 ಜನ ಒಂದು ಟ್ರಸ್ಟ್ ಇದೆ. ಏನೇ ಡಿಸಿಷನ್ ತೊಗೊಂಡ್ರು 17 ಜನ ಒಮ್ಮತದಿಂದ ಟ್ರಸ್ಟ್ನಿಂದ ಅದನ್ನು ನಾವು ಇದು ಮಾಡ್ತೀವಿ. ಸೊ ಪ್ರತಿ ವರ್ಷವೂ ಸಹಿತ 4 ವರ್ಷ 3 ವರ್ಷ ಆಯಿತು ಕೋವಿಡ್ ಆಗಿದ್ದರಿಂದ ನಾವು ಅದನ್ನು ಬಂದು ಆಗಿತ್ತು. ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಸುಮಾರಷ್ಟು ನಾವು ಅನ್ನ ಪ್ರಸಾದಕ್ಕೆ ಬಹಳ ಮಹತ್ವ ಕೊಡ್ತೀವಿ. ಅನ್ನ ಪ್ರಸಾದಕ್ಕೆ ಬಹಳ ಮಹತ್ವ ಕೊಡ್ತೀವಿ ನಾವು. ಈ ಆಡಂಬರಗಳಿಗೆ ನಾವು ಇದು ಮಾಡೋಂಗಿಲ್ಲ. ಅನ್ನ ಪ್ರಸಾದಕ್ಕೆ ನಾವು ಬಹಳ ಮಹತ್ವ ಕೊಡ್ತೀವಿ. ಸುಮಾರಷ್ಟು ಒಂದು 10,000ರಷ್ಟು ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ನಮ್ಮದು ವಿನಂತಿ ಅದ. ಈ ಸಾಮಾನ್ಯವಾಗಿ ಮತ್ತೆ 5-6 ಸಾಯಿಬಾಬಾನ ಮಂದಿರ ಆಗಿದ್ದರಿಂದ ಸ್ವಲ್ಪ ಹರಿದು ಹಂಚಿ ಹೋಗಿರ್ಲಿಕ್ಕೆ ಸಾಕು. ಆದ್ರೂ ಎಲ್ಲ ಬರ್ತಾರೆ, ಬಂದ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ. ನಂತರ ಭಕ್ತರು ಮಾತನಾಡಿ, ಸಾಯಿಬಾಬಾ ಕೂಡ ರಾಮನ
ಅವತಾರವೆಂದು ತಿಳಿದು ರಾಮನವಮಿ ಎಂದು ಅವರ ಜನ್ಮದಿನ ಆಚರಿಸಲಾಗುತ್ತದೆ. ನಮ್ಮ ಕೀರ್ತಿನಗರದಲ್ಲಿ ಸಾಯಿಬಾಬಾ ಮಂದಿರ ಶಿರಡಿ ತೀರ್ಥಕ್ಷೇತ್ರದಷ್ಟೇ ಪ್ರಸಿದ್ಧವಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ನಮ್ಮ ಸಾಯಿಬಾಬಾನು ಕೂಡ ರಾಮನ ಅವತಾರವೆಂದು ತಿಳಿದು ರಾಮನವಮಿ ಎಂದೇ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ನಮ್ಮ ಕೀರ್ತಿನಗರದಲ್ಲಿ ಸಾಯಿಬಾಬಾ ಮಂದಿರ ಶಿರಡಿ ಅಷ್ಟೇ ತೀರ್ಥಕ್ಷೇತ್ರ ಪ್ರಸಿದ್ಧವಾಗಿ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ ಅವರವರ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತಾ ಎಲ್ಲರನ್ನು ಪೊರೆಯುವ ಸಾಯಿಬಾಬಾ ಮಂದಿರ ಅತಿ ಶ್ರೇಷ್ಠ, ವಿಜಯಪುರದಲ್ಲಿ ಅತಿ ಶ್ರೇಷ್ಠ ಕ್ಷೇತ್ರ ಅನಿಸಿಕೊಂಡಿದೆ. ಅಲ್ಲದೆ ನಮಗೆಲ್ಲ ನಮ್ಮ ಸಮೀಪದ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಈ ಸಾಯಿಬಾಬಾ ಮಂದಿರದಲ್ಲೇ ಆಚರಣೆ ಮಾಡುತ್ತೇವೆ. ಪ್ರತಿ ವರ್ಷ ಭಕ್ತರ ಸಂಖ್ಯೆ ಇನ್ನೂ ತುಂಬ ಹೆಚ್ಚಾಗ್ತಾ ಬಂದಿದೆ. ಕೇವಲ 25-26 ವರ್ಷದಲ್ಲಿ ಶಿರಡಿ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಇವತ್ತಿನ ವಿಶೇಷತೆ ಎಂದರೆ ರಾಮನವಮಿ ಪ್ರಯುಕ್ತವಾಗಿ ಇವತ್ತು ಸಾಯಿಬಾಬಾ ಮಂದಿರದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಸವಿತಾ ಕೋಳಿ ಹರ್ಷ ವ್ಯಕ್ತಪಡಿಸಿದರು. ಎಲ್ಲರಿಗೂ ಕೂಡ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷ ಏನಂದ್ರೆ ಇವತ್ತು ರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಸಾಯಿಬಾಬಾ ಮಂದಿರದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಸಾಯಿಬಾಬಾನ ಜಯಂತ್ಯೋತ್ಸವವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ಜನಸ್ತೋಮವನ್ನು ನೋಡ್ತಾ ಇದ್ದೀರಾ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಹಾಗೆ ಅದೇ ರೀತಿಯಲ್ಲಿ ಪ್ರಸಾದ ವಿತರಣೆ ಕೂಡ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಇವತ್ತು 11 ಗಂಟೆಯಿಂದಲೇ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಜನಸ್ತೋಮವನ್ನು ಹೊಂದಿದ್ದಾರೆ. ಸಂಭ್ರಮ ಆಚರಣೆ, ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಅಷ್ಟು ರೀತಿಯಲ್ಲಿ ಜನಗಳು ಇಲ್ಲಿ ಇವತ್ತು ಸೇರ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಬಹಳಷ್ಟು ಈ ಒಂದು ಕೀರ್ತನಗರದಲ್ಲಿ ವಾಸ ಮಾಡ್ತಿರೋದಕ್ಕೆ ನಮಗೆಲ್ಲರೂ ಕೂಡ ಬಹಳಷ್ಟು ಹೆಮ್ಮೆ ಒಂದು ವಿಷಯ ಆಗ್ತದೆ. ಸಾಯಿಬಾಬಾ ಶಿರಡಿ ಸಾಯಿಬಾಬಾನಷ್ಟೇ ಕೂಡ ಇದು ಕೂಡ ಅಷ್ಟ ಪ್ರಸಿದ್ಧತೆಯನ್ನು ಪಡೆದಿರುವಂಥ ದೇವಸ್ಥಾನ ಆಗಿದೆ. ಎಲ್ಲರೂ ಕೂಡ ನಮಸ್ತೆಗಳು. ಇವತ್ತಿನ ದಿವಸ ಶ್ರೀ ರಾಮನವಮಿ ಪ್ರಯುಕ್ತ ಶಿರಡಿ ಸಾಯಿಬಾಬಾ ಜಯಂತ್ಯೋತ್ಸವದಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 25ರಿಂದ 30 ಜನ ರಕ್ತದಾನ ಮಾಡಿದ್ದಾರೆ. ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಹೆಲ್ತ್ಗೋಸ್ಕರ ಬ್ಲಡ್ ಬೇಕಾಗತ್ತೆ. ಅದಕ್ಕೆ ಯಾರೂ ರಕ್ತದಾನ ಮಾಡೋದಿಲ್ಲ. ಅದಕ್ಕೆ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಅಂತ ಭಕ್ತಾದಿಗಳಲ್ಲಿ ಹಾಗೂ ಎಲ್ಲ ಸ್ನೇಹಿತರಲ್ಲಿ ನಮ್ಮ ಕಳಕಳಿಯ ವಿನಂತಿಗಳು. ಮೊಟ್ಟ ಮೊದಲಿಗೆ ಎಲ್ರಿಗೂ ಇವತ್ತಿನ ದಿನ ರಾಮನವಮಿಯ ಒಂದು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಕೀರ್ತಿನಗರದಲ್ಲಿ ಇರುವಂಥ ನಮ್ಮ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸರಿಸುಮಾರು ನಾವಿಲ್ಲಿ ಒಂದು 16-17 ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ನಾವು ನೋಡ್ಕೋತೀವಿ. ಪ್ರತಿ ಗುರುವಾರಕ್ಕೊಮ್ಮೆ ನಾವು ಇಲ್ಲೆಲ್ಲ ಬರ್ತೀವಿ. ಅದೇ ರೀತಿ ನಮ್ಮ ಒಂದು ಇಲ್ಲಿ ಗೆಳೆಯರ ಬಳಗ ಒಂದು ರಕ್ತದಾನ ಶಿಬಿರ ಏನು ಹಮ್ಮಿಕೊಂಡಿದ್ದೆ. ಈ ರಕ್ತದಾನ ಶಿಬಿರದಲ್ಲಿ ಸಾಕಷ್ಟು ಯುವಕರು ಸ್ವಯಂ ಪ್ರೇರಿತವಾಗಿ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ಥರ ಜಗತ್ತಿನಲ್ಲಿ ಮಾನವ ಏನೆಲ್ಲ ತಯಾರು ಮಾಡ್ಬೋದು ರಕ್ತವನ್ನು ಬಿಟ್ಟು, ಯಾಕಂದರೆ ರಕ್ತನ ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ದಾನ ಮುಖಾಂತರ ನಾವು ನೀವೆಲ್ಲ ಯುವಕರು ಪ್ರೇರಣೆ, ಒಬ್ಬರಿಂದ ಒಬ್ಬರ ಪ್ರೇರಣೆಯಿಂದ ಒಂದು ರಕ್ತದಾನವನ್ನು ಮಾಡಿದರೆ ಸಾಕಷ್ಟು ಸಾವಿರಾರು ಜೀವಗಳನ್ನು ಇದರಿಂದ ಒಂದು ಉಳಿಸ್ಬೋದು. ಅದಕ್ಕೆ ಈ ರೀತಿ ಒಂದು ರಕ್ತದಾನ ಶಿಬಿರಗಳು, ಒಳ್ಳೊಳ್ಳೆಯ ಶಿಬಿರಗಳು ಆಗೋದ್ರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡುತ್ತೆ. ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಯಾರು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಧನ್ಯವಾದಗಳು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತೆನ್ನಿಹಳ್ಳಿ ಗ್ರಾಮದಲ್ಲಿ 145 ನರೇಗಾ ಕೂಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ರಾಮನವಮಿ ನಿಮಿತ್ತ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆ. ವಿದ್ಯಾನಗರದ ಸಾಯಿ ಟೆಂಪಲ್ನಲ್ಲಿ ಅನ್ನ ಸಂತರ್ಪಣೆ. ಕೀರ್ತಿನಗರದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಹಬ್ಬದ ವಾತಾವರಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಹೇಳಿಕೆಗಾಗಿ.